ಪಹಲ್ಗಾವ್ನಲ್ಲಿ ಪರಿಸ್ಥಿತಿ ಒಂದು ರೀತಿಯಲ್ಲಿ ಕಾಶ್ಮೀರಿಗರು ಇಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ. ನೋಡಿ ನಾಗೇಂದ್ರ ಬಾಬು, ಇಲ್ಲೊಂದು ಕುದುರೆ ಹೋಗ್ತಾ ಇದೆ. ಯಾತ್ರಿಕರು ಅಥವಾ ಪ್ರವಾಸಿಗರು ಯಾರೂ ಕೂಡ ಇಲ್ಲದೆ ಇರೋದ್ರಿಂದಾಗಿ ಈ ಕುದುರೆಗಳನ್ನೆಲ್ಲ ಇಲ್ಲಿ ಬಿಟ್ಟಿದ್ದಾರೆ. ಈ ಕುದುರೆಗಳಿಗೆ ಮೇವಿಗೆ ಗುಡ್ಡಕ್ಕೆ ಕಳಿಸೋದಕ್ಕೂ ಕೂಡ ಇಲ್ಲಿರುವಂತ ನಿವಾಸಿಗಳಿಗೆ ಅಥವಾ ಕಾಶ್ಮೀರಿಗರಿಗೆ ಪರ್ಮಿಷನ್ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಇದೆ. ಎಲ್ಲ ರಸ್ತೆಗಳನ್ನ, ಎಲ್ಲ ರೋಡ್ಗಳನ್ನ ಎಲ್ಲವನ್ನೂ ಕೂಡ ಚೆಕ್ ಪೋಸ್ಟ್ ಗಳ ಮೂಲಕ ಬಂದ್ ಮಾಡಿದ್ದಾರೆ. ಇವತ್ತು ಮೂಲ ಕಾಶ್ಮೀರಿಗರು ಅಥವಾ ಈ ಪಹಲ್ಗಾಮ್ನಲ್ಲಿ ಇರುವಂತ ಜನ ಹೇಳ್ತಿರೋದು ಒಂದೇ, ಭಯೋತ್ಪಾದಕರ ಕುಕೃತ್ಯಕ್ಕೆ ನಮ್ಮ ಹೊಟ್ಟೆ ಮೇಲೆ ಇವತ್ತು ತಣ್ಣೀರು ಬಟ್ಟೆ, ನಮ್ಮ ಕುದುರೆಗಳಿಗೆ ಮೇವುವುದಕ್ಕೆ ಹುಲ್ಲಿಗೆ ಗತಿ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬಂದಾಗಿದೆ. ನಾವಿವತ್ತು ನಮ್ಮ ಮನೆಯಲ್ಲಿ ಇವತ್ತು ಅಳ್ತಾ ಇದೀವಿ, ರೋಧಿಸ್ತಾ ಇದೀವಿ. ನಮಗೆ ದಿಕ್ಕಿರೋದೆ ಪ್ರವಾಸಿಗರು. ನಾವು ಬದುಕನ್ನ ನಂಬ್ಕೊಂಡಿರೋದೆ, ನಾವು ಜೀವನ ನಡೆಸ್ತಾ ಇರೋದೆ ಬರುವಂತ ಪ್ರವಾಸಿಗರಿಂದ. ಆದ್ರೆ ಇವತ್ತು ಭಯೋತ್ಪಾದಕರ ಕುಕೃತ್ಯಕ್ಕೆ ನಮ್ಮ ಸಂಪೂರ್ಣ ಆರ್ಥಿಕತೆ ನೆಲಸಮಾಗಿ ಹೋಗಿದೆ. ನಮ್ಗೆ ದುಡಿಯೋದಕ್ಕೆ ಸಾಮರ್ಥ್ಯ ಇದ್ರೂ ಕೂಡ ಇವತ್ತು ಇಂಥ ಭಯೋತ್ಪಾದಕರ ದುಷ್ಕೃತ್ಯದಿಂದಾಗಿ ಎಲ್ಲವೂ ಕೂಡ ನಿರ್ನಾಮ ಆಗಿ ಹೋಗಿದೆ ಅಂತೇಳಿ ರೋಧಿಸ್ತಾ ಇದ್ದಾರೆ. ಲಿಟ್ರಲಿ ನಾಗೇಂದ್ರ ಬಾಬು ಹೇಳ್ತಾ ಇದ್ದಾರೆ. ಕೆಲವೇ ನಿಮಿಷದ ಹಿಂದೆ ಇದೇ ಸ್ಥಳದಲ್ಲಿ ಪಹಲ್ಗಾಮ್ ಎಷ್ಟು ಸುಂದರವಾದಂತ ಜಾಗ ಅಂತೇಳಿ ನೀವು ನೋಡಿ ನಾಗೇಂದ್ರ ಬಾಬು. ಒಂದು ಕಡೆಯಲ್ಲಿ ಜರಿ ಹರಿತಾ ಇದೆ, ಬಿಜೆ ಪ್ಯಾನ್ ಮಾಡಿ ತೋರಿಸಬೇಕು, ಬಿಜೆ ನೋಡಿ ಜರಿ ಹರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ಸುಂದರವಾದಂತಹ ಪ್ರಕೃತಿಯ ಮಡಿಲು, ಆ ಕಡೆಯಲ್ಲಿ ಪ್ರವಾಸಿಗರು, ಈ ಕಡೆಯಲ್ಲಿ ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ದಂತಹ ಈ ಪಹಲ್ಗಾವ್ ಇವತ್ತು ಬಿಕೋ ಅಂತ ಇದೆ. ಯಾರೊಬ್ಬರೂ ಕೂಡ ಸುಳಿತಾ ಇಲ್ಲ. ಅಂತ ಪರಿಸ್ಥಿತಿಗೆ ಕಾರಣವಾಗಿದ್ಯಾರು ಅಂತ ಕೇಳಿದ್ರೆ ಇದೇ ಭಯೋತ್ಪಾದಕ, ಇದೇ ಆತಂಕವಾದಿಗಳು, ಇದೇ ನರಹಂತಕರು, ರಾಕ್ಷಸರು, ರಕ್ತ ಪಿಪಾಸುಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿನ ಅನ್ನ ತಿಂದು, ಇಲ್ಲಿನ ನೀರು ಕುಡಿದು, ಇಲ್ಲೇ ಇದ್ದು ಈ ಆತಂಕವಾದಿಗಳು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡಿ ಭಯೋತ್ಪಾದಕರ ಜೊತೆಯಲ್ಲಿ ಶಾಮೀಲಾಗಿ ಇಲ್ಲಿ ಕುಕೃತ್ಯವನ್ನ ಮಾಡಿ ಇವತ್ತು ಇಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿರುವಂತ ಕಾಶ್ಮೀರಿಗರು ಅಥವಾ ಇಲ್ಲಿರುವಂತ ಪಹಲ್ಗಾವ್ನ ನಿವಾಸಿಗಳು ಪ್ರತಿಭಟನೆ ಮಾಡ್ತಾ ಅದೇ ಹೇಳ್ತಾ ಇರೋದು, ಈ ಪಾಕಿಸ್ತಾನ ಮುರ್ದಾಬಾದ್ ಅಂತಾನೆ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಇಂಥ ದುಷ್ಕೃತ್ಯಕ್ಕೆ ಪ್ರಚೋದನೆ ಕೊಡ್ತಾ ಇದೆ, ಇಲ್ಲಿರುವವರನ್ನ ಮನ ಪರಿವರ್ತನೆ ಮಾಡ್ತಾ ಇದೆ, ಆ ಮೂಲಕ ಅವರಲ್ಲಿ ಇನ್ನೇನನ್ನೋ ತಲೆಯಲ್ಲಿ ತುಂಬುತ್ತಾ ಇದೆ. ಆ ಮೂಲಕ ನಮ್ಮ ಮಕ್ಕಳು ಇವತ್ತು ಏನು ಪೆನ್ ಹಿಡಿಯುವಂತ ಕೈಯಲ್ಲಿ ಬಂದೂಕನ್ನ ಹಿಡ್ಕೊಂಡು ನಮ್ಮ ದೇಶದ ವಿರುದ್ಧವೇ, ನಮ್ಮ ತಾಯ್ನಾಡಿನ ವಿರುದ್ಧವೇ, ನಮ್ಮ ತಾಯಿಯ ವಿರುದ್ಧವೇ ಇವತ್ತು ಎದುರು ನಿಂತು ಎದೆ ಕೊಟ್ಟು ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಬಹಳ ನೋವಿನಲ್ಲಿ ಇಲ್ಲಿರುವಂತ ಕೆಲವು ಕಾಶ್ಮೀರಿಗರು ಹೇಳ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಇಲ್ಲ, ಇಲ್ಲಿ ನಾವೆಲ್ಲರೂ ಕೂಡ ಒಂದು, ಹಿಂದೂ ಮುಸ್ಲಿಂ ಸಿಖ್ರು ನಾವೆಲ್ಲರೂ ಕೂಡ ಒಂದು ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಸವಾಲಾಗಿರೋದು ಈ ಭಯೋತ್ಪಾದಕ ಕೃತ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಏನ್ ಬೇಕಾದ್ರೂ ಮಾಡಿ, ನಾವು ನಿಮ್ ಜೊತೆಗಿದ್ದೀವಿ, ನಾವು ಈ ದೇಶದ ನಿವಾಸಿಗಳು, ಕಾಶ್ಮೀರ ಬೇರೆ ಅಲ್ಲ, ಭಾರತ ಬೇರೆ ಅಲ್ಲ, ಕಾಶ್ಮೀರವು ಒಂದೇ, ಭಾರತವು ಒಂದೇ, ಭಾರತದ ತಲೆಯ ಭಾಗ ಕಾಶ್ಮೀರ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ನಾಗೇಂದ್ರ ಬಾಬು, ಈ ರೀತಿಯ ಟ್ಯಾಂಕರ್ಗಳು, ಈ ರೀತಿಯ ನೋಡಿ ವೆಹಿಕಲ್ಗಳೆಲ್ಲ ಮೂವ್ ಆಗ್ತಾ ಇದ್ದಾವೆ, ಸೇನಾ ಬಂಕರ್ಗಳೆಲ್ಲ ಮೂವ್ ಆಗ್ತಾ ಇದ್ದಾವೆ ಇದೇ ಸ್ಥಳದಲ್ಲಿ. ಇದಕ್ಕೆ ಕಾರಣ ಆಗಿದ್ದು ಅದೇ ಆತಂಕವಾದಿಗಳು, ಅದೇ ಭಯೋತ್ಪಾದಕರು. ಎಲ್ಲವೂ ಕೂಡ ಶಾಂತ ಚಿತ್ತವಿದ್ದಂತ ಇದೇ ಕಾಶ್ಮೀರದ, ಇದೇ ಪಹಲ್ಗಾವ್ನ ಭಾರತದ ಸ್ವಿಟ್ಜರ್ಲ್ಯಾಂಡ್, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತಾ ಇದ್ದಂತ ಈ ಜಾಗ ಇವತ್ತು ಪ್ರಕ್ಷುಬ್ಧವಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ, ಕ್ಷಣ ಕ್ಷಣಕ್ಕೂ ಕೂಡ ಭಯ, ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನುವ ಒಂದಿಷ್ಟು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಆತಂಕವಾದಿಗಳು, ಅವರನ್ನ ಹೆಡೆಮುರಿ ಕಟ್ಟಿ ಅಂತ ಹೇಳಿ ಇವತ್ತು ಈ ಪ್ರವಾಸಿಗರನ್ನ ಮತ್ತೆ ನಮ್ಮಲ್ಲಿಗೆ ಕರೆಯುವಂಗ ಮಾಡಿ, ಮತ್ತೆ ನಮ್ಮಲ್ಲಿಗೆ ಬರುವಂಗ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಬದುಕನ್ನು ಉಳಿಸಿ ಅಂತ ಹೇಳಿ ಇವತ್ತು ಬೇಡ್ಕೊಳ್ತಾ ಇದ್ದಾರೆ. ಇದೇ ಇಲ್ಲಿನ ಪಹಲ್ಗಾಮ್ನ ನಿವಾಸಿಗಳು ಆ ಕುದುರೆಗಳನ್ನ ಓಡಿಸ್ಕೊಂಡು ಅಥವಾ ಕುದುರೆ ಸವಾರಿ ಮಾಡ್ತಾ ನಾವು ನಮ್ಮ ಜೀವನವನ್ನ ನೋಡ್ಕೊಂಡಿದ್ವಿ. ಆದ್ರೆ ಇಂಥ ಪರಿಸ್ಥಿತಿ ಇವತ್ತಾಗಿದೆ, ಸಂಪೂರ್ಣವಾದಂತ ಬಂದ್ ಆಗಿದೆ. ಇದು ಆದಷ್ಟು ಬೇಗ ಸರಿ ಹೋಗ್ಲಿ ಅನ್ನೋದು ಅವರು ಒತ್ತಾಯ ಆಗಿದೆ. ಕಾಶ್ಮೀರದ ವಿರುದ್ಧ ನಿಂತಿರುವಂತ ಈ ಪಾಕಿಸ್ತಾನಿಗಳಿದಾರಲ್ಲ, ಈ ಒಂದು ಭಯೋತ್ಪಾದಕರಿದಾರಲ್ಲ, ಅವರ ನೆಲೆಯನ್ನು ಧ್ವಂಸ ಮಾಡಿ, ಅವರ ಸರ್ವನಾಶ ಮಾಡಿ ನಾವು ನಿಮ್ಮ ಸರ್ಕಾರವನ್ನ ಮಾಡ್ತೀವಿ. ನಾವು ಈ ದೇಶದ ಪ್ರಜೆಗಳು, ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಎಲ್ಲರೂ ಕೂಡ ನಾವು ಒಂದಾಗಿದ್ದೀವಿ. ಕಾಶ್ಮೀರಕ್ಕಾಗಿ, ನಮ್ಮ ಬದುಕಿಗಾಗಿ, ಭಾರತಕ್ಕಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ನಿಮಿತ್ತವಾಗಿ ನಡೆದಂತ ಪ್ರತಿಭಟನೆ, ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ನಡೆದಂತ ಪ್ರತಿಭಟನೆ ಒಂದು ಕಡೆಯಲ್ಲಿ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಾಗೇಂದ್ರ ಬಾಬು ನೀವು ಕಾಣ್ತಾ ಇದ್ದೀರಲ್ಲ, ಅದೇ ಹಿಲ್, ಅದೇ ಬೆಟ್ಟ,
ಅದೇ ಬೆಟ್ಟ ಬೈಸರಾಯ್ನ ಅದೇ ಬೆಟ್ಟದಲ್ಲಿ ಅದೇ ಶ್ರೇಣಿಯಲ್ಲಿ ಭಯೋತ್ಪಾದಕರು ಕುಕೃತ್ಯವನ್ನ ಮಾಡಿದ್ರು. ಆ ಕುಕೃತ್ಯ ಮಾಡಿರುವಂತಹ ಭಯೋತ್ಪಾದಕರ ನೆಲೆಯನ್ನ ಧ್ವಂಸಗೊಳಿಸೋದಕ್ಕೆ ಈಗ ಭಾರತೀಯ ಸೇನೆ ಜೊತೆಗೆ ಎನ್ಐಎ ಅಧಿಕಾರಿಗಳು ಜೊತೆಗೆ ಕಾಶ್ಮೀರದ ಪೊಲೀಸರು, ಜಮ್ಮು ಕಾಶ್ಮೀರದ ಪೊಲೀಸರು ಈಗ ಕೂಂಬಿಂಗ್ ಕಾರ್ಯಾಚರಣೆ. ಕೆಲವೇ ನಿಮಿಷದ ಹಿಂದೆ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ, ನಾವು ಕೂಡ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಿದ್ವಿ. ನಾವು ಕೂಡ ಸೇನೆಯ ಜೊತೆಗೆ ಹೆಜ್ಜೆ ಹಾಕ್ತಾ ಆ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡ್ತಿರುವಂತಹ ಭಾರತೀಯ ಸೇನೆಯ ಜೊತೆಗೆ ನಾವು ಕೂಡ ಜೊತೆಯಾಗಿ ನಿಂತ್ಕೊಂಡಿದ್ವಿ. ನೋಡಿ, ಅದೇ ಬೈಸರಾಯ್ ಪ್ರದೇಶ ಅದೇ, ಆದ್ರೆ ಇವತ್ತೆಲ್ಲ ಬಂದಿದೆ. ಆದ್ರೆ ನಾವು ಆರ್ಮಿ ಜೊತೆಗೆ ಹೋಗಿ ಅಲ್ಲಿ ಎಲ್ಲವನ್ನು ಕೂಡ ಮಾಹಿತಿಯನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಎನ್ಐಎ ಅಧಿಕಾರಿಗಳಿದಾರಲ್ಲಿ, ಸಿಆರ್ಪಿಎಫ್ ಇದ್ದಾರೆ, ಎಲ್ಲರೂ ಕೂಡ ಅಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಪಾಕಿಸ್ತಾನ ಹೆಂಗೆ ಪ್ರಚೋದನೆ ಕೊಡ್ತಾ ಇದೆ ಈ ಉಗ್ರವಾದಕ್ಕೆ, ಇದನ್ನ ಮಟ್ಟ ಹಾಕೋದಕ್ಕೆ ಭಾರತೀಯ ಸೇನೆ ಕಾಶ್ಮೀರದ ಗಡಿ POK ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಆ ಗಡಿಯಲ್ಲಿ ನಿರಂತರವಾಗಿ ಸಮರಾಭ್ಯಾಸವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಭಾರತ ಸರ್ಕಾರ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನು ಮಾಡ್ತಾ ಇದೆ. ಈಗ ನಸುಗುನ್ನಿ ಪಾಕಿಸ್ತಾನ ಹೇಳ್ತಾ ಇದೆ, ಈ ಅಟ್ಯಾಕ್ ಆಯ್ತಲ್ಲ, ಭಯೋತ್ಪಾದಕ ದಾಳಿ ಆಯ್ತಲ್ಲ, ಈ ದಾಳಿ ಹೆಂಗಾಯ್ತು ಏನಾಯ್ತು ಅನ್ನೋದ್ರ ಕುರಿತಾಗಿ ನಾವೊಂದು ತನಿಖೆ ಮಾಡ್ತೀವಿ ಅಂತ ಹೇಳಿ ಈಗ ಬಾಯ್ ಬಿಡ್ತಾ ಇದೆ ಈ ಶರೀಫ್, ಈ ವ್ಯಕ್ತಿ, ಈ ಪಾಕಿಸ್ತಾನದ ಪ್ರಧಾನಿ. ಆ ಮೂಲಕ ಕುಮ್ಮಕ್ಕು ಕೊಟ್ಟು ಇಷ್ಟೆಲ್ಲ ಮಾಡಿದ್ರಲ್ಲ. ನಿನ್ನೆ ಲಂಡನ್ ನಲ್ಲಿ ಪಾಕಿಸ್ತಾನದ ದೂತಾವಾಸ ಕಚೇರಿಯ ಮುಂದೆ ನಮ್ಮ ಭಾರತದ 500 ಜನ ಭಾರತೀಯರು ಪ್ರತಿಭಟನೆ ಮಾಡುವಾಗ ಅಲ್ಲಿದ್ದಂತ ದೂತಾವಾಸದ ಅಧಿಕಾರಿ ಹೇಳ್ತಾನೆ, ಎಲ್ಲರ ಶಿರಶ್ಛೇದನ ಮಾಡ್ತೀವಿ ಅಂತೇಳಿ ಹೇಳ್ತಾನೆ. ನೋಡಿ, ಅವರ ಮನಸ್ಥಿತಿ, ಅವರ ವಿಕೃತ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪಾಕಿಸ್ತಾನಕ್ಕೆ ಎಷ್ಟು ಭಯ ಇದೆ ಅಂತೇಳಿ ಹೇಳಿದ್ರೆ, ಪಾಕಿಸ್ತಾನದ ಮಿಲಿಟರಿ ಜನರಲ್ ತನ್ನ ಇಡೀ ಪರಿವಾರವನ್ನ ಬ್ರಿಟನ್ಗೆ ಕಳಿಸ್ಕೊಟ್ಟಿದ್ದಾನೆ. ಭಾರತ ಎಲ್ಲಿ ತನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ, ನನ್ನ ಪರಿವಾರ ಉಳಿಯುತ್ತೋ ಇಲ್ವೋ ಅಂತೇಳಿ ಬ್ರಿಟನ್ಗೆ ಕಳಿಸ್ಕೊಟ್ಟಿದ್ದಾನೆ. ಅಂತ ಒಂದು ಹೊಣೆಗೇಡಿ, ಅಂತ ಒಂದು ಹೀನ ಪಾಕಿಸ್ತಾನ ಇವತ್ತು ಭಾರತವನ್ನ ಈ ರೀತಿಯಾಗಿ, ಭಾರತದ ಶಂಕರಾಚಾರ್ಯರ ತಪೋಭೂಮಿ ಇದು ಕಾಶ್ಮೀರ, ಭಾರತದ ತಲೆ ಇದು, ನಮ್ಮ ಶಿರ ಇದು ಪಾಕಿಸ್ತಾನ ಅಲ್ಲ ಕಾಶ್ಮೀರ. ಅಲ್ಲಿ ಪಾಕಿಸ್ತಾನ ಈ ರೀತಿಯಾಗಿ ದುಷ್ಕೃತ್ಯವನ್ನ, ಕುಕೃತ್ಯವನ್ನ ಮಾಡ್ತಾ ಇದೆ. ಆದ್ರೆ ಭಾರತದ 144 ಕೋಟಿ ಜನ ಇವತ್ತು ಒಕ್ಕೊರಲಿನಿಂದ ದನಿ ಎತ್ತಿದ್ದಾರೆ. ಪಾಕಿಸ್ತಾನದ ನಸುಗುನ್ನಿತನವನ್ನ ನಾವು ತಿಳಿದಿದ್ದೀವಿ. ಪಾಕಿಸ್ತಾನದ ನಪುಂಸಕತನ ಏನು ಅಂತೇಳಿ ನಮ್ಗೆ ಗೊತ್ತಾಗಿದೆ. ಇದು ವಿರಮಿಸುವಂತ ಸಮಯ ಅಲ್ಲ. ಒಂದು ದಾಳಿ ಆಗಿದೆ, ಅದಕ್ಕೆ ಪ್ರತಿದಾಳಿ ಭಾರತ ಮಾಡಬೇಕಾಗಿದೆ. ಆ ನಿಮಿತ್ತ ಈಗ ಭಾರತ ಪಾಕಿಸ್ತಾನದ ಕುಕೃತ್ಯವನ್ನ ಖಂಡಿಸಿ ಅದರ ಜೊತೆಗೆ ಅವರ ಭಯೋತ್ಪಾದಕ ಚಟುವಟಿಕೆಯನ್ನ ನಿಗ್ರಹಿಸಬೇಕಾದ್ರೆ ಸಂಪೂರ್ಣ ನಿರ್ನಾಮ ಮಾಡಿಬಿಡಿ ಅನ್ನುವ ಒಕ್ಕೊರಲ ಆಗ್ರಹವೂ ಕೂಡ ಕೇಳಿ ಬಂದಿದೆ. ಇದಕ್ಕೆ ಪೂರಕ ಆಗಿರುವಂತೆ ಅಮೆರಿಕ ಸೇರಿದಂತೆ, ಇಸ್ರೇಲ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತದ ಜೊತೆಗೆ ರಾಜತಾಂತ್ರಿಕವಾಗಿಯೂ ಈ ಭಯೋತ್ಪಾದನಾ ಚಟುವಟಿಕೆಯನ್ನು ನಿಗ್ರಹಿಸೋದಕ್ಕೆ ಬೇಕಾದಂತ ಎಲ್ಲಾ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಒಂದು ಭಯ ಏನು ಅಂತ ಹೇಳಿ ಕೇಳಿದ್ರೆ, ಈ ಅಮರನಾಥ ಯಾತ್ರೆಗೆ 2 ತಿಂಗಳು ಇರುವಾಗ ಪಾಕಿಸ್ತಾನದ ಈ ಭಯೋತ್ಪಾದಕರು ಮಾಡಿರುವಂತ ಈ ಕುಕೃತ್ಯ ಇದೆಯಲ್ಲ, ಎಲ್ಲೋ ಒಂದ್ ಕಡೆಯಲ್ಲಿ ನಮ್ಮನ್ನ ಹೆದರಿಸುವ ತಂತ್ರ, ಭಯ ಬೀಳಿಸುವ ತಂತ್ರ ಅಂತ ಹೇಳಿ ಒಂದಿಷ್ಟು ಮಾತುಗಳೆಲ್ಲವೂ ಕೂಡ ಕೇಳಬರ್ತಾ ಇದೆ. ಜುಲೈ 3ನೇ ತಾರೀಕು ಅಮರನಾಥ ಯಾತ್ರೆ ಆರಂಭ ಆಗುತ್ತೆ. ಆಗಸ್ಟ್ ತಿಂಗಳು ಪೂರ್ತಿ ಇರುತ್ತೆ. ಒಟ್ಟು 38 ದಿನಗಳ ಕಾಲ ಈ ಉಗ್ರರ ಕರಿನೇರಳಿದೆ ಅನ್ನುವ ಒಂದಿಷ್ಟು ವಿಚಾರ ಗೊತ್ತಾಗಿದೆ. ನೋಡಿ, ದಿ ರೆಸಿಸ್ಟೆಂಟ್ ಈ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮತ್ತೊಂದು ಯೂನಿಟ್, ದಿ ರೆಸಿಸ್ಟೆಂಟ್ ಬ್ಲಾಕ್ ಏನಿದೆಯಲ್ಲ, ಅವ್ರು ಹೇಳಿದ್ದಾರೆ, ಅಲ್ಲಾನ ಮೇಲೆ ನಾವು ಪ್ರಮಾಣ ಮಾಡಿ ಹೇಳ್ತೀವಿ, ನಾವು ಈ ದಾಳಿಯನ್ನು ಮಾಡಿಲ್ಲ ಅಂತೇಳಿ ಹೇಳಿದ್ದಾರೆ. ಅವರಿಗೆಲ್ಲರ ಭಯ ಸ್ಟಾರ್ಟ್ ಆಗಿದೆ. ಭಾರತ ಆ ರೀತಿಯಾಗಿ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ, ಪಾಕಿಸ್ತಾನವನ್ನ ಯುದ್ಧೋನ್ಮಾದದ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡಿದೆ. ಪಾಕಿಸ್ತಾನಕ್ಕೆ ಜಲ ದಿಗ್ಬಂಧನವನ್ನ, ಸಿಂಧೂ ನದಿಯ ಉಪನದಿಗಳಾದ ಜಿನಾಬ್ ಮತ್ತೆ ಚೀನಾ ನದಿಯ ನೀರನ್ನ ನಿಲ್ಲಿಸುವ ಮೂಲಕ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಆರ್ಥಿಕತೆಗೆ ಪೆಟ್ಟು ಕೊಡುವಂತದ್ದು, ಕೃಷಿಗೆ, ಪ್ರವಾಸಕ್ಕೆ, ಎಲ್ಲದಕ್ಕೂ ಕೂಡ ಪೆಟ್ಟು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದ ಜನರು ಹೇಳ್ತಾ ಇದ್ದಾರೆ, ನಾವಿದ್ದೀವಿ ಭಾರತದ ಜೊತೆಗೆ, ಭಾರತ ನಮ್ಮದು, ನಮ್ಮ ಭಾರತ, ಪಾಕಿಸ್ತಾನದ ವಿರುದ್ಧ ಏನೇ ಕ್ರಮ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಪಾಕಿಸ್ತಾನದ ಜನ ಇವತ್ತು ಪಾಕಿಸ್ತಾನವನ್ನು ಅಣಕ ಮಾಡುವ ರೀತಿಯಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಪಾಕಿಸ್ತಾನದ ಪಾಪಿ ಪ್ರಜೆಗಳು ಭಾರತದಲ್ಲಿದ್ದು ಭಾರತದ ಅನ್ನ ಉಂಡು ಭಾರತದ ವಿರುದ್ಧ ಇದ್ದಂತ ಕೆಲವರು, ಅದು ಏನು ವೀಸಾ ಮೂಲಕ ಬಂದವರು, ಅದೆಲ್ಲ ವೀಸಾವನ್ನ ಬಂದ್ ಮಾಡಿರೋದ್ರಿಂದಾಗಿ ಈಗ ಇಲ್ಲಿಂದ ಇವತ್ತೇ ಲಾಸ್ಟ್ 27ನೇ ತಾರೀಕು ಇವತ್ತೇ ಲಾಸ್ಟ್, ಇಲ್ಲಿಂದ ಕಾಲ್ ಕೀಳ್ಬೇಕಾಗಿದೆ. ಸುಮಾರು 300ರಿಂದ 400 ಜನ ಆಲ್ರೆಡಿ ಹೋಗಿದ್ದಾರೆ. ಭಾರತದ ಪ್ರಜೆಗಳು ಪಾಕಿಸ್ತಾನದಲ್ಲಿದ್ದವರು ಕೂಡ ಭಾರತಕ್ಕೆ ಬರ್ತಾ ಇದ್ದಾರೆ. ಒಟ್ಟಾರೆ ಭಾರತ ಈ ಒಂದು ಸಮಯವನ್ನ ಭಯೋತ್ಪಾದನೆ ನಿರ್ಮೂಲನೆ ಮಾಡುವ ವಿಚಾರವಾಗಿ ಸಂಪೂರ್ಣ ಕಿತ್ ಹಾಕುವಂತ ಪ್ರಯತ್ನಕ್ಕೆಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಎಲ್ಲ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಭೂಸೇನೆ, ನೌಕಾಸೇನೆ, ವಾಯುಸೇನೆ ಎಲ್ಲವನ್ನು ಕೂಡ ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಸೂಚನೆಯನ್ನ ಕೊಟ್ಟಿದೆ. ಈ ಹೊತ್ತಿಗೆ ನಿಗಿ ಕೆಂಡದಂತಾಗಿರುವಂತಹ ಭಾರತ ಪಾಕಿಸ್ತಾನದ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡುವತ್ತ ಹೊರಟಿದೆ. ಅದಕ್ಕೆ ಕ್ಷಣಕ್ಕೂ ಕೂಡ ಪೂರಕವಾದಂತಹ ವಾತಾವರಣ ಭಾರತದಲ್ಲಿ ಸೃಷ್ಟಿ ಆಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಈ ಭಾರತದ ಭದ್ರತೆ ವಿಚಾರ ಬಂದಾಗ, ಭಾರತದ ಸಾರ್ವತೋಮುಖ ವಿಚಾರ ಬಂದಾಗ ಅಥವಾ ಭಾರತದ ಏಕತೆ ವಿಚಾರ ಬಂದಾಗ ಭಾರತೀಯರ ಒಂದು ವಿಚಾರಗಳನ್ನ ಜನರ ಮುಂದಿಡುವ ಮೂಲಕ, ಭಾರತದ ಅಸ್ಮಿತೆಯನ್ನ ತೆರೆದಿಡುವ ಮೂಲಕ ಈ ಭಯೋತ್ಪಾದಕರಿಗೆ ಭಾರತ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅದೆಲ್ಲವನ್ನು ಕೂಡ ಜನರ ಮುಂದಿಡುವ ಮೂಲಕ ಈ ಭಯೋತ್ಪಾದಕರ ಮುಖವಾಡವನ್ನ ಕಳಚುವಂತ ಪ್ರಯತ್ನವನ್ನ ಭಾರತೀಯ ಸೇನೆಯ ಜೊತೆಗಿದ್ದು ಇವತ್ತು ಆನ್ ಗ್ರೌಂಡ್ ನಲ್ಲಿ ಈ ಕಾಶ್ಮೀರದ ಈ ಪುಣ್ಯವಾದಂತ ನೆಲದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ಇವತ್ತು ಮಾಡ್ತಾ ಇದೆ. ಆ ಮೂಲಕ ನೋಡಿ, ಕಾಶ್ಮೀರ ಎಂತ ಕಾಶ್ಮೀರ, ಪಂಡಿತರು ದೇವಸ್ಥಾನಗಳ ನಾಡಾಗಿದ್ದಂತ ಕಾಶ್ಮೀರ, ಶಂಕರಾಚಾರ್ಯರ ತಪೋಭೂಮಿಯಾಗಿದ್ದಂತ ಕಾಶ್ಮೀರ ಇಂದು ಮುಂದು ಎಂದೂ ಕೂಡ ಭಾರತದ್ದೇ, ಪಿಒಕೆ ಭಾರತದ್ದೇ, ಕಾಶ್ಮೀರಿಗರು ಭಾರತೀಯರು. ಆ ಮೂಲಕ ಭಯೋತ್ಪಾದನೆ ಕಾಶ್ಮೀರದಿಂದ ತೊಲಗಬೇಕು ಅನ್ನೋದು